ಎಂಥ ಮೋಸದ ಕಾರ್ಯವನ್ನ ಮಾಡಿದೆಯಲ್ಲ. ನಾನೇನು ಮಾಡಿರಲು ತಂಗಿ? ಅಣ್ಣಯ್ಯ, ಸಹೋದರಿ, ನೀನೇನು ಮಾಡಿಲ್ಲವೆಂದು ಹೇಳುತ್ತಿರುವೆಯಾ? ಹೌದು ತಂಗಿ. ನಿನ್ನ ಲೀಲ ಜಾಲಗಳು 3 ಲೋಕಕ್ಕೆ ತಿಳಿದಿರುವುದು ಅಣ್ಣಯ್ಯ. ಯಾರು ಹೇಳೋರು ತಂಗಿ? ಹೇಳುವೆನ ಕೇಳು. ಚೆನ್ನಾಗಿ ಹೇಳು. ಶಾಲೆ ಕೇಳು ಅಣ್ಣ, ಅಗ್ಗಜ ಅಣ್ಣಯ್ಯ, ಸಹೋದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸೋರ ಅಣ್ಣಯ್ಯ, ಸಹೋದರಿ, ಎಂಥ ಮೋಸದ ಕಾರ್ಯವನ್ನು ಮಾಡಿದೆಯಲ್ಲ. ನಾನೇನು ಮಾಡಿರೋದು ತಂಗಿ? ಸೋದರ ಅಳಿಯನೆಂಬ ಎಚ್ಚರವಿಲ್ಲದೆ ಇಂಥ ಕಾರ್ಯವನ್ನು ಮಾಡಿದೆ. ಅದು ನನಗೆ ತಿಳಿಯದು ತಂಗಿ. ಅಣ್ಣಯ್ಯ, ಸಹೋದರಿ, ಕುಂಬಾರ ಇಟ್ಟ ಮಣ್ಣಿನ ಹಾವಿಗೆಯಲ್ಲಿ ಚಿನ್ನದ ತಂಬಿಗೆ ಸಿಕ್ಕಿತೆ. ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆಯ ಗುಣ ದೊರಕಿತ್ತೆ. ಅನ್ಯಾಯವಾಗಿ ಮಗನನ್ನು ಕೊಲ್ಲಿಸಿದೆಯಲ್ಲೋ ಅಣ್ಣಯ್ಯ, ಮಾಡಬಾರದಾಗಿತ್ತೋ ಇಂಥ ಅನ್ಯಾಯ. ಎಲ್ಲ ಸಾರಥಿ, ಹೋ ದೇವಾ, ಇದೇನು ಅಪಖ್ಯಾತಿ? ಇದುವರೆಗೂ ಭೀಮನು ಕೂಡ ವಾಚಿದ್ದು ಸಾಕಾಯಿತು. ಇಲ್ಲಿಗೆ ಬರಬಾರದಾಗಿತ್ತು, ಬಂದಿದ್ದೇ ಬುದ್ಧಿ ಹೋಯ್ತು. ಸಾರಥಿ, ಹೋ ದೇವಾ, ಚಕ್ರ ಬಿಂಬವನ್ನು ಭೇದಿಸಿ ಬಾಯನ್ನು ಮಗನಿಗೆ ನೇಮವನ್ನು ಕೊಟ್ಟು ಜಯದ ಆರತಿಯನ್ನು ಎತ್ತಿ ಏನು ಕಾಣದವನ ಮೇಲೆ ಇಷ್ಟೊಂದು ಒಡಕೊಂಡು ಸಾಯೋದೇಕೆ? ಸಹೋದರಿಯಾದ ಸಹೋದರಿ, ಅಣ್ಣನಾದ ಶ್ರೀಹರಿ, ಪ್ರಬುದ್ಧನಾದ ನಿನ್ನ ಮಗನ ಯುದ್ಧ ಮಾಡಲಿಗೆ ನಾನೇನಾದರೂ ಹೋಗಿದ್ದೇನೆ? ಇಲ್ಲವೇ ನಿನ್ನ ಮಗನ ಮುಖವನ್ನಾದರೂ ಕಂಡಿದ್ದೇನೆ? ಇಲ್ಲವೇ ನಿನ್ನ ಮಗನನ್ನು ನಾನೇನಾದರೂ ಕೊಲ್ಲಿಸಿದ್ದೇನೆ? ನಿನ್ನ ಮನವಂದಂತೆ ಮಾತನಾಡಿದರೆ ಬಂದ ಫಲವಿದೆ ತಂಗಿ, ವರಮಂಗಳಾಂಗಿ. ಅಣ್ಣಯ್ಯ, ಸಹೋದರಿ, ಕಪಟ ನಾಟಕ ಸೂತ್ರಧಾರಿ ಎಂಬ ನಾಮವು ನಿನಗೆ ಚೆನ್ನಾಗಿ ಒಪ್ಪುವುದು. ಹೌದೇನು ತಂಗಿ? ಅಣ್ಣಯ್ಯ, ಸಹೋದರಿ, ಮಾಡುವುದೆಲ್ಲ ಮಾಡಿ ನಾನೇನು ಮಾಡಿದನ ತಂಗಿ ಎಂದು ನನ್ನನ್ನು ಕೇಳುವೆಯಾ? ತಂಗಿ, ನಿನ್ನ ಮಗನ ಯುದ್ಧ ಮಾಡಲಿ ನಾನೇನಾದರೂ ಹೋಗಿದ್ದೇನೆ? ಅಣ್ಣಯ್ಯ, ಸಹೋದರಿ, ಮಾಯಾಕಾರನು ನೀನು. ಯಾರು ಹೇಳೋರು ತಂಗಿ? ನಾನು ಹೇಳುತ್ತಿರುವನಲ್ಲ ಅಣ್ಣಯ್ಯ. ಉಪಶಾಂತಿಯನ್ನು ಹೇಳೋರು ತಂಗಿ. ಅಣ್ಣಯ್ಯ, ಸಹೋದರಿ, ಹೇಳುವೆನ ಚೆನ್ನಾಗಿ ಹೇಳು. ಶ್ರೀಹರಿ ನಿನ್ನ ಹಠ ತೀರಿತೇನೋ ಮರೆ ಮಾಡಿದೆಯ ದುರದಳು ಸೂತನ ಹಠಗೊಳಿಸಿದೆಯ ಎನ್ನಯ ಮಗನ ಮನದೊಳು ಬೇಡವ ಮಾಡಿದೆ ಮಾಧವ ಮರತಿರಲ
ಶ್ರೀಹರಿ ನಿನ್ನ ಹಠ ತೀರಿಸೇನೋ ಮರೆ ಮಾಡಿದೆಯ ದುರಗಳು ಮಗನ ಹಠಗೊಳಿಸಿದೆಯ ಎನ್ನಯ ಸುತನ ಅಣ್ಣ ಅಣ್ಣಯ್ಯ ಸಹೋದರಿ, ಕುರುಡನ ಕೈಯಲ್ಲಿ ಕೋಲು ಮುರಿದಂತೆ ಮಾಡಿದೆ, ನಡ ನದಿಯಲ್ಲಿ ಅರಗೋಲಿಗೆ ಕೆಂಡಿಯನ್ನು ಕೊರೆದಂತೆ ಮಾಡಿದೆ. ಅಣ್ಣಯ್ಯ ಸಹೋದರಿ, ನಿನ್ನ ಲೀಲಾ ಜಾಲಗಳನ್ನು ನಾನು ನಂಬಲಾರೆನು. ಹಾಗಲ್ಲ ಮಾತನಾಡಬೇಡ ತಂಗಿ. ಅಣ್ಣಯ್ಯ ಸಹೋದರಿ, ನಿನ್ನ ಅಂತಃಕರಣ ದೃಷ್ಟಿ ನನ್ನ ಮಗನ ಮೇಲೆ ಇಟ್ಟಿದ್ದೆ ನಿಜವಾದರೆ ನನ್ನ ಮಗನ ಪ್ರಾಣಕ್ಕೇನು ನಷ್ಟವಿರುತ್ತಿತ್ತು. ನನ್ನ ಮಗನನ್ನು ಏತಕ್ಕೆ ನೀನು ರಕ್ಷಿಸಲಿಲ್ಲ? ಜಗದ್ರಕ್ಷಕನೆಂಬ ಬಿರುದು ನಿನಗಿರುವುದಲ್ಲ. ನನ್ನ ಮಗನನ್ನು ಅನ್ಯಾಯವಾಗಿ ಕೊಲ್ಲಿಸಿದೆಯಲ್ಲೋ ಅಣ್ಣಯ್ಯ, ಮಾಡಬಾರದಾಗಿತ್ತೋ ಇಂಥ ಅನ್ಯಾಯ. ಸಹೋದರಿ, ಶ್ರೀಹರಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಸೋದರಿಯಾದ ಸುಭದ್ರ, ಅಣ್ಣನಾದ ಶ್ರೀಹರಿ, ನಿನ್ನ ಪತಿಯಾದ ಪಾರ್ಥನ ರಥವನ್ನು ನಡೆಸಿಕೊಂಡು ಹೋಗಿದ್ದು ಕಣ್ಣೀಲಿ ನೋಡಿ ನೋಡಿ ಎನ್ನೋಳಿಲ್ಲದ ರೋಷಾರೋಪಣೆ ಕಲಿಸಿ ವೃತಾಯನ್ನ ಮ್ಯಾತಕ್ಕೆ ಬೈಯಿವಿ. ಕಾಲ ಕಲಿಪಿತ್ತಕ್ಕೆ ಸರಿಯಾಗಿ ಅಭಿಮಾನನ ಅಳದ ಹೋದರೆ ಎನ್ನ ಮೇಲೆ ಇಷ್ಟು ಬೇಸರವೇ. ಇನ್ನು ನಿನ್ನ ಸುತ ನಳದ ನಮ್ಮ ಕಡು ದುಃಖವನ್ನು ಬಿಡು, ಪತಿಯೊಡನೆ ಜೊತೆಗೂಡಿ ಸುಖವನ್ಪಡು. ಸಹೋದರಿಯಾದ ಸುಭದ್ರಾದೇವಿ ಬಿಡೆನುಡೆಗಳನ್ನೆನ್ನ ಮಾತಕ್ಕೆ ಆಡುವಿ. ಅಣ್ಣಯ್ಯ, ಸಹೋದರಿ, ಬಿಡುನುಡಿಯನ್ನು ಯಾತಕ್ಕೆ ಆಡುವಿ ಎಂದು ಕೇಳುತ್ತೀವಿ ತಂಗಿ. ಅಣ್ಣಯ್ಯ, ಸಹೋದರಿ,
ತಂಗಿಯ ಮಗನೆಂಬ ಅಂತಃಕರಣ ಇಲ್ಲದೆ ಶತ್ರು ಕಡೆಯಿಂದ ಮಗನನ್ನು ಕೊಲ್ಲಿಸಿದೆಯಲ್ಲ ಅಣ್ಣಯ್ಯ. ನೀನು ಕಣ್ಣೀಲ ನಿನ್ನ ಗಂಡನಾದ ರಥವನ್ನು ಹೊಡಿಸಿಕೊಂಡು ಹೋಗಿದ್ದು ಕಣ್ಣೀಲ ನೋಡಿ ಇಲ್ಲದ ನಿಷ್ಠೂರವನ್ನು ಯಾತಕ್ಕೆ ಆಡುವಿ ತಂಗಿ? ಅಣ್ಣಯ್ಯ ಸಹೋದರಿ ಹೇಳುವೇನೆ ಕೇಳು. ಚೆನ್ನಾಗಿ ಹೇಳು. ಪಾಂಡವರ ವಾರ ಸಲಾಹಿದ ಹರೇ ಎಲ್ಲಯ ಮಗನೋಳು ಮುನಿದಯ ಮೂರ ಹರೇ. ಅಣ್ಣಯ್ಯ ಈಗ ಮಾತನಾಡಬಂದು ಹೇಳಿದೆಯಾ? ಮಾಡಿದ್ರು ತಂಗಿ. ಅಣ್ಣಯ್ಯ ಸಹೋದರಿ ನೀನೇನು ಮಾಡಿಲ್ಲವೇ? ನಿನ್ನ ಪತಿಯ ರಥವನ್ನು ಓಡಿಸಿಕೊಂಡು ಹೋಗಿದ್ದು ಕಣ್ಣೀಲ ನೋಡಿಯಲ್ಲ ತಂಗಿ. ಅಣ್ಣಯ್ಯ ಶತ್ರುಗಳ ನಾಶವನ್ನು ಮಾಡುವುದಕ್ಕೆ ನಿನ್ನ ಕಣ್ಣನಿಂದ ಹೋಗಿರುವುದು ತಂಗಿ. ಪತಿಯ ರಥವನ್ನು ಓಡಾಡಿಸಿದೆಯಲ್ಲ ತಂಗಿ, ಮತ್ತೆ ನನ್ನ ಮಗನನ್ನು ಏಕೆ ಕಾಪಾಡ? ನಿನ್ನ ಮಗನನ್ನು ನನ್ನ ಬಳಿಗೆ ಬಂದಿಲ್ಲ ತಂಗಿ. ಅಣ್ಣಯ್ಯ ಸಹೋದರಿ ನನ್ನ ಮಗನಿಗೆ ನೀನು ಬಳಿಗೆ ಬಂದಿಲ್ಲವೆಂದು ಹೇಳಿದೆಯಾ? ತಂಗಿ, ನನ್ನ ಮಗನನ್ನು ಕಾಪಾಡುವ ಅಧಿಕಾರ ನಿನಗಿಲ್ಲವೇ? ನಿನ್ನ ಗಂಡನ ನಿಮ್ಮ 5 ಮಂದಿ ಪಾಂಡವರನ್ನ ಕಾದುಕೊಂಡು ಬಂದಿರೋದು ತಂಗಿ. ಅಣ್ಣಯ್ಯ ಸಹೋದರಿ ಪಾಂಡವನ್ನ ಕಾಯುತ್ತೇನೆಂದು ನೀನು ಮಾತು ಕೊಟ್ಟಿಯಲ್ಲ, ಅದಕ್ಕಾಗಿ ಪಾಂಡವನ್ನ ಕಾದೆ ನನ್ನ ಮಗನನ್ನು ನೀನು ಕಾಪಾಡಲಿಲ್ಲ. ಹೌದು ತಂಗಿ, ನಿನ್ನ ಮಗನ ನನ್ನ ಹತ್ರ ಕಾಪಾಡಂದ ಬಂದು ಕಾಡಿದರೆ ನಾನು ಕಾಪಾಡುತ್ತಿದ್ದೆ. ನಿಮ್ಮ 5 ಮಂದಿ ಪಾಂಡವರನ್ನ ಕಾಪಾಡಿರೋದು ತಂಗಿ. ಅಣ್ಣಯ್ಯ ಸಹೋದರಿ ಪಾಂಡವರ ಸಲಹಿದ ಶ್ರೀಹರಿ ಎಲ್ಲಯ ಮಗನೋಳು ಮುನಿದಯ ಮೂರ ಹರೇ. ಅಣ್ಣಯ್ಯ ಚೆನ್ನಾಗಿ ಕೇಳಿ ಮರೆ ಮಾಡಿದೆಯ ದುರದರ ಮಗನ ತಂಗಿಯ ಮೇಲೆ ಇಂಥ ಬೇಡವ ಯಾರನ್ನೂ ಮಾಡಲಾರನು, ಯಾರನ್ನೂ ಮಾಡಲಾರನು. ಶ್ರೀಹರಿನ ಹಠ ತೀರಿಸೇನೋ ಹೊರೆ ಮಾಡಿದೆಯ ದುರದಳು ಮಗನ ಹಠಗೊಳಿಸಿದೆಯ ಎಲ್ಲಯ ಸುತನ. ಅಣ್ಣ ಅಣ್ಣಯ್ಯ ಸಹೋದರಿ ಕಂದನು ಅಳೆದು ಹೋಗಲು ಪತಿಯ ಜೊತೆ ಸುಖವಾಗಿ ಬಾಳೆಂದು ಹೇಳಿದೆಯಾ? ತಂಗಿ. ಅಣ್ಣಯ್ಯ ಸಹೋದರಿ ಈ ನಿನ್ನ ಮೋಸದ ಮಾತುಗಳನ್ನು ಸರ್ವತಾ ನಾನು ಮೆಚ್ಚುವುದಿಲ್ಲ. ಹಾಗೆಲ್ಲ ಮಾತನಾಡಬಾರದು ತಂಗಿ. ಅಣ್ಣಯ್ಯ ಸಹೋದರಿ ಪಾಂಡವರನ್ನು ಕಾಪಾಡುವುದಕ್ಕಾಗಿ ಹೆಂಡರ ಮಕ್ಕಳನ್ನು ಬಿಟ್ಟು ಹಗಲಿರಲು ಅವರಿಗೆ ರಥವನ್ನು ಓಡಾಡಿಸಿ ನೆರಳಂತೆ ನಿಂತುಕೊಂಡೆ. ಹೌದು ತಂಗಿ. ನನ್ನ ಮಗನನ್ನು ನೀನು ಕಾಪಾಡಲಿಲ್ಲ. ಅಣ್ಣಯ್ಯ ಸಹೋದರಿ ನನ್ನ ಮಗನ ಮುಖವನ್ನು ನೋಡದಿದ್ರೆ ಹೋಗಲಿ, ನಿನ್ನ ಮಗಳಾದ ಕನಕಾಂಗಿ ಮುಖವನ್ನಾದರೂ ನೋಡಿ ನನ್ನ ಮಗನನ್ನು ಕಾಪಾಡಬೇಕಾಗಿತ್ತು. ಅಣ್ಣಯ್ಯ ತಂದೊಡ್ಡಿದೆಯಲ್ಲೋ ಮಗಳಿಗೆ ವೈಧವ್ಯದ ಲಕ್ಷಣ. ಓಹೋ ಸಹೋದರಿ, ಶ್ರೀಹರಿ ಪೂರ್ವ ಜನ್ಮದ ಕರ್ಮವನ್ನು ಅನುಭವಿಸಲಿರುವುದಕ್ಕೂ ಯಾರಿಗೂ ಸಾಧ್ಯವಿಲ್ಲ. ಕರ್ಮ ಅವರವರ ಕರ್ಮಾನುಸಾರವಾಗಿ ವಾರಿ ಜಗತ್ತವರು ಬರಿದ ಲಿಖಿತಕ್ಕೆ ದಾನ ಮಾಡುವುದೇನೆ. ಮಗನ ಮಡಿದು ಹೋದನಂದು ಕಲ ದುಃಖವನ್ನು ಬಿಡು. ಕಾರಣವನ ಮೇಲೆ ಒಬ್ಬ ನನ್ನಗಳಿಂದ ಓಡುವುದ ನಮ್ಮ ತಂಗಿ ಸುಭಾಂಗಿ. ಅಪ್ಪಯ್ಯ, ಮಕ್ಕಳಿಗಳಿದ ನಮ್ಮ ಸಾವಿಗೆ ನೇಮವನ್ನು ಕೊಡು ಜನಕ. ಸಾವಿಗೆ ನೇಮ ಒಂದು ಕೊಡ ಕೇಳಿದರೆ ನಾನು ಎಲ್ಲಿಂದ ಹೇಳಲಿ ಮಕ್ಕಳಿಗಳಿದ. ಅಹೋ ಜನಕ, ಮಕ್ಕಳೇ ಗಂಡನನ್ನ ಕಳೆದುಕೊಂಡು ಈ ಭೂತಳದಿ ಅದು ಹೇಗೆ ಬದುಕಬೇಕು ಅಪ್ಪಯ್ಯ? ಸ್ವಲ್ಪ ಶಾಂತಳಾಗು ಮಗಳೇ. ಅಪ್ಪಯ್ಯ ಮಗಳೇ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಜನ ಪಾಲನೆ ಸುತೆಯರ ಗತಿಯೇನು, ಕ್ಷಿತಿ ಜನ ಪಾಲನೆ. ಮಗಳೇ ಚೆನ್ನಾಗಿ ಹೇಳು.
ಪುರಾರಸಕನಾದ ಅಪ್ಪಯ್ಯ, ಮಗಳೇ ಶ್ರೀಯರು ಒಪ್ಪಿದ ಮಾಂಗಲ್ಯ ಬೋದ ಬಳಿಕ ಮುಪ್ಪಿನ ಪರ್ಯಾಂತ ಬದುಕಿದ್ದು ಬಂದ ಫಲವೇನು ಜನಕ? ಮಗಳೇ ನಮ್ಮ ಸಾವಿಗೆ ನೇಮವನ್ನು ಕೊಡು ಜನಕ, ಇರಲಾರಿವು ನಾವು ಕೊನೆಯ ತನಕ. ಅಪ್ಪಯ್ಯ, ಮಗಳೇ ಪತಿಯನ್ನ ಕಳೆದುಕೊಂಡ ನಾವು ರೆಕ್ಕೆ ಮುರಿದ ಪಕ್ಷಿಗಳಂತಾಗಿರಬೇಕು. ಸ್ವಲ್ಪ ಶಾಂತಳಾಗು ಈ ರಂಡೆತನವನ್ನು ಹೊತ್ತುಕೊಂಡು ನಾವು ಬದುಕುವುದಾದರೂ ಹೇಗೆ? ಆದ್ದರಿಂದ ಯಾವುದೋ ಕೆರೆನೋ ಬಾವಿನೋ ನೋಡಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆವು. ಎಮ್ಮ ಸಾವಿಗೆ ನೇಮವನ್ನು ಕೊಡು ಶ್ರೀಹರಿ ಜಗದೋದ್ಧಾರೆ. ಅಪ್ಪಯ್ಯ, ಋತ ಕೆರೆಯ ಬಾವಿಯಲ್ಲಿ ಬಿದ್ದು ಋತುವಾಗಿ ಆತಕ್ಕೆ ಹೋಗಿರಿ. ಹಾ, ತುಂಬಿದ ಕೆರೆಯಲ್ಲಿ ಚೆಂಡಿಗೆ ನೀರು ತುಂಬಿದ ಕ್ಷಣಕ್ಕೆ ಕೆರೆ ಬರಿದಾಗಿ ಹೋಯಿತೆ ಹೇಗೆ? ನಿಮಗೆ ಇಲ್ಲಿರುವುದಕ್ಕೆ ಬಿಟ್ಟವಿಲ್ಲದರೆ ಶ್ರೇಷ್ಠವಾದ ದ್ವಾರಕಾ ಹುಟ್ಟಿಗೆಯನ್ನು ಹೋಗೋಣ ಬನ್ನಿರಿ. ನಿಮ್ಮ ಪತಿಯಾದ ಅಭಿಮಾನನ ಅಮ್ಮರಾನ ಮೇಲೆ ನಿಮಗೆ ಬಂದಿರುವ ಭಯವನ್ನು ಭಯವನ್ನು ಮಾಡಿದ ಮಕ್ಕಳಿಲ್ಲ. ಅಪ್ಪಯ್ಯ, ಮಗಳೇ ಹಾಗಾದ್ರೆ ಮತ್ತೆ ತಿಳಿದು ಕೇಳು ಅಪ್ಪಯ್ಯ. ಚೆನ್ನಾಗಿ ಹೇಳು. ದಂಡೆಯ ತಾನದಲ್ಲಿ ಮಂಡೆಯ ಬಾಗಿಸಿ. ಅಪ್ಪಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ. ಜನಕ,
ಬಾಳವಾರೆ ತಾಕು ಜಲಜಾಕ್ಷನೇ ಸಾಕು ಶ್ರೀಧನ ಪಾಲನೆ ಸುದಯರಾದ ತೀನು ಕ್ಷಿತಿಜನ ಪಾಲನೆ ಸೈ ಸೈ ಒಳ್ಳೆ ಮಾತನ್ನೇ ಹೇಳಿದೆ ಜನಕ. ಮಗಳೇ, ರಥವನ್ನು ಕೆಟ್ಟ ಸತಿಯು ಪ್ರತಿಭ್ರಷ್ಟಳಾದ ಪತಿಯು ಎಷ್ಟು ದಿನ ಬಾಳಿ ಬದುಕಿದ್ದರೂ ಬಂದ ಫಲವೇನು ಜನಕ. ಮಗಳೇ, ತವರ ಮನೆ ಸೇರಿ ಜೀವಿಸಲಾನರು ಜನಾರ್ದನ ಮಾಡಿ ನೋಡು ಮುಂದಿನ ಆಲೋಚನಾ. ಅಹೋ ಅಪ್ಪಯ್ಯ, ಮಗಳೇ, ಎಷ್ಟು ಬೇಡ ಬೇಡವೆಂದು ಹೇಳಿದರೂ ಧಿಕ್ಕಾರ ಮಾಡಿ ಹೋದ ಎನ್ನ ಕಾಂತನು ಇಂದು ರಣರಂಗದಲ್ಲಿ ಮಡಿದು ಹೋದನು. ಅಹೋ ಜನಕ, ಮಗಳೇ, ಪತಿಯೇ ಸಹ ಗಮನವಾಗಿ ಹೋದ ಮೇಲೆ ನಾವಿದ್ದರೂ ಬಂದ ಫಲವೇನು ಅಪ್ಪಯ್ಯ? ಅಪ್ಪಯ್ಯ, ಮಗಳೇ, ಸುಮ್ಮನೆ ನಮ್ಮಿಬ್ಬರ ಸಾವಿಗೆ ದೇವವನ್ನು ಕೊಟ್ಟು ಬಿಡು ಶ್ರೀಹರಿ. ಪತಿರಥ ಶಿರೋಮಣಿಗಳಾದ ಉತ್ತರಿ ಅಪ್ಪಯ್ಯ, ಪ್ರತಿ ಸಹಗಮನದಿಂದ ಹೋಗುವುದು ನಿನಗೆ ಸರಿ. ಪತಿ ಹೆಸರಿನಿಂದ ಅಸಹಳಿದು ಹೋದರೆ ಶಿಶುವತ್ತಿಗೆ ಗುರಿಯಾಗಿವೆಲ್ಲ. ನಿನ್ನ ಬೊಸರಿನ ಅಸಮಸಾಸಿಯಾದ ಬಲಪರಾಕ್ರಮಿ ಮತ್ತು ಘೋಷರು ವಸತಿ ಒಳಗೆ ಅವನ ಹೆಸರೇನೆಂದರೆ ಧರ್ಮ ಕೀರ್ತಿಯಾಗಿ ಜಗತ್ ಪ್ರಖ್ಯಾತನೆಂಬ ಪರೀಕ್ಷರು ನಿನಗೆ ಹುಟ್ಟು ನಿನಗೆ ವೀರ ಪತಿರತಿ ಎಂಬ ಬಿರುದು ಬಿಟ್ಟಿರು. ಮತ್ತೆ ಅವಳ ಯೋಜನೆಗೆ ಮನಬಡಬಡ ಕಮಲವತಿ ಕೋಮರಗಾತ್ರಿ. ಅಪ್ಪಯ್ಯ, ಮಗಳೇ, ಅಜ್ಞಾನತನದಿಂದ ನಾನು ಇಂದು ಶಿಶುಹತ್ಯೆಗೆ ಗುರಿಯಾಗುತ್ತಿದ್ದೆ. ಹೌದೇನು ಮಗಳೇ? ಇಂದು ನಿನ್ನ ಜ್ಞಾನದ ಬೋಧನೆಯಿಂದ ಅಜ್ಞಾನವು ಸುಟ್ಟು ಜ್ಞಾನವು ಬಂದಂತಾಯ್ತು. ಅಪ್ಪಯ್ಯ, ಮಗಳೇ, ಇಂದು ಮುಂದೆ ನೀನು ಹೇಳಿಕೊಟ್ಟ ದಾರಿಯಲ್ಲೇ ನಾನು ನಡೆದುಕೊಂಡು ಹೋಗುವೆನು. ನಿನ್ನ ಆಶೀರ್ವಾದ ಎನ್ನ ಮೇಲೆ ಇರಲಿ ದೇವಿ.